ಇಲ್ಲಿ ನೋಡುವಾಗ ಬಹಳ ಸಂತೋಷ ಆಗ್ತಾ ಇದೆ. ಈ ವರಾಹಿ ನದಿ ತೀರದಲ್ಲಿ ಸ್ಮಶಾನ ಸದೃಶವಾದ ಜಾಗ ಅಂತ ಹೇಳಿದ್ರು. ಅದನ್ನ ಸರಸ್ವತಿ ನೆಲೆ ನಿಲ್ಲುವ ಹಾಗೆ ನಮ್ಮ ಸುಕುಮಾರ ಶೆಟ್ಟರ ಕನಸೇನಿದ್ರು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದಂತ ಸಿಬ್ಬಂದಿ ವರ್ಗದವರು ತಾವೆಲ್ಲರೂ ಇಲ್ಲಿ ಸೇರಿರುವಂತದ್ದು. ಮತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಸಮಾರಂಭವನ್ನ ಯೋಚಿಸಬೇಕು, ಆಯೋಜಿಸಬೇಕು, ಅದನ್ನ ಯಶಸ್ವಿಗೊಳಿಸ್ಬೇಕಂದ್ರೆ ಬಹಳ ಕಷ್ಟ ಇದೆ. ಇದರ ಹಿಂದೆ ಸಾಕಷ್ಟು ದಿನದಿಂದ ಸಾಕಷ್ಟು ತಯಾರಿ, ಸಾಕಷ್ಟು ಜನರ ಶ್ರಮ ಕಂಡು ಬರುತ್ತೆ. ಹಾಗಾಗಿ ಮೊದಲನೇದಾಗಿ ನನ್ನನ್ನ ಇಲ್ಲಿಗೆ ಬರಮಾಡಿಕೊಂಡಂತ ಶ್ರೀಯುತ ಸುಕುಮಾರ್ ಶೆಟ್ಟರಿಗೂ ಹಾಗೆ ಶ್ರಮ ವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಮನದಾಳದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯದಾ ಯದಾ ಈಶ್ವರ ಹೆಚ್ಚ ತದಾ ತದಾ ಭವತಿ ಅಂತ ಹೇಳ್ತಾರೆ. ಏನೇ ಒಂದು ಘಟಿಸ್ಬೇಕಾದ್ರೂ ಕೂಡ ಅದಕ್ಕೆ ಈಶ್ವರನ ನೇಮ ಇದೆಯಂತೆ. ಭಗವಂತನ ಇಚ್ಛೆ ಇಲ್ಲದೆ ಏನೂ ಆಗಲ್ಲ ಅಂತ ಹೇಳಿ. ನಾನಿಲ್ಲಿ ಒಂದು 6 ತಿಂಗಳ ಹಿಂದೆ ಸುಕುಮಾರ್ ಶೆಟ್ಟರ್ ಜೊತೆಗೆ ನಾವು ಕುಟುಂಬ ಸಮೇತರಾಗಿ ಇಟಲಿ, ಫ್ರಾನ್ಸ್ ಹಾಗೆ ಪ್ರಯಾಣ ಹೋಗಿದ್ವಿ, ವಿದೇಶ ಪ್ರಯಾಣ. ಸಹೃದಯರ ಪರಿಚಯ ಆಯ್ತು. ನಾನು ಎಲ್ರಿಗೂ ಆಹ್ವಾನಿಸಿದಾಗೆ ನನ್ಗೂ ಅವ್ರನ್ನು ಕೂಡ ನಮ್ಮಲ್ಲಿಗೆ ಬನ್ನಿ, ನಮ್ಮ ಕೃಷಿ ಕ್ಷೇತ್ರ ನೋಡಿ, ಹೊಸದಾಗಿ ಒಂದಷ್ಟು ಕೆಲಸ ಮಾಡಿದೀವಿ, ನಮ್ಮ ಅಮೃತೋನಿ ತಯಾರ ಘಟಕಕ್ಕೆ ತಾವು ಬರಬೇಕು ಅಂತ ಆತ್ಮೀಯವಾಗಿ ಕರೆ ಕೊಟ್ಟಿದ್ದೆ. ಒಂದು ದಿವಸ ಅವರ ಒತ್ತಡದ ನಡುವೆ ಬಿಡು ಮಾಡಿಕೊಂಡು ಬಹಳ ಸಂಭ್ರಮದಿಂದ ಸುಮಾರು ಒಂದು ಅರ್ಧ ದಿವಸ ನನ್ನ ಜೊತೆ ಕಳೆದಿದ್ರು. ಬಹಳ ಸಂತೋಷ ಆಗ್ತಾ ಇದೆ. ಆ ದಿವಸ ಅಲ್ಲಿ ಎಲ್ಲ ನೋಡಿಬಿಟ್ಟು ನಮ್ಮ ಸಿಬ್ಬಂದಿ ವರ್ಗದವ್ರನ್ನು ಮಾತಾಡಿಸಿ ಆ ಕೃಷಿ ಕ್ಷೇತ್ರವನ್ನು ನೋಡಿ, ತಯಾರಿಕಾ ಘಟಕವನ್ನು ನೋಡ್ಬಿಟ್ಟು ಅಲ್ಲಿಂದಲೇ ಇಲ್ಲಿ ಪ್ರಾಂಶುಪಾಲರಿಗೆ ಫೋನ್ ಮಾಡಿ ಇಲ್ಲಿ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಇಲ್ಲಿ ಬರಮಾಡ್ಬೇಕು ಅಂತ ಹೇಳಿ ಆ ದಿವಸನೇ ಡೇಟ್ ಫಿಕ್ಸ್ ಮಾಡಿದ್ರು. ನನಗೂ ಕೂಡ ಹೇಳಿದ್ರು. ಅದರ ನಿಮಿತ್ತ ಒಂದು ದೈವೇಚ್ಛೆ ಇಲ್ಲಿ ಬಂದಿದ್ದೇನೆ. ತಮ್ಮೆದುರು ಮಾತಾಡುವ ಒಂದು ಸದಾವಕಾಶ ನನ್ನ ಪಾಲಿಗೆ ಒದಗಿ ಬಂದಿದೆ. ನಾನು ನನ್ನ ಪರಿಚಯ ಹೇಳಿದ ಹಾಗೆ ಶೃಂಗೇರಿ ಹತ್ರ ಅರೆಹಳ್ಳ ಅಂತ ಹೇಳಿ, ಶೃಂಗೇರಿಯಲ್ಲಿ BSc ಪದವಿ ನನಗೆ 1982ರಲ್ಲಿ ಆಯ್ತು. ನಿಮ್ಮನ್ನೆಲ್ಲ ನೋಡುವಾಗ ನನಗೂ ಕೂಡ ನನ್ನ ವಿದ್ಯಾರ್ಥಿ ಜೀವನ ನೆನಪಿಗೆ ಬರ್ತಾ ಇದೆ. ನನಗೆ ಏರ್ ಫೋರ್ಸ್ ಮತ್ತೆ ಕರ್ನಾಟಕ ಬ್ಯಾಂಕ್ 2 ಕಡೆ ಉದ್ಯೋಗ ಸಿಕ್ಕಿತ್ತು. 3 ಜನ ತಂಗಿ ತಮ್ಮನ್ನ ಬಿಟ್ಟು 4 ಜನರನ್ನ ಬಿಟ್ಟು ದೊಡ್ಡವನಾಗಿ ನೀನೇ ಉದ್ಯೋಗಕ್ಕೆ ಹೋದ್ರೆ ಹೇಗೆ ಅಂತ ಅಮ್ಮ ಬೇಜಾರ್ ಮಾಡ್ಕೊಂಡ್ರು ಅಂತ ಒಂದು ಕಾರಣ ಆದ್ರೆ, ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಓದೋವಾಗ್ಲೇ ಉದ್ಯೋಗ ಕೊಡುವ ಹಾಗೆ ಆಗ್ಬೇಕು ಅನ್ನೋ ಆಸೆ ಇದ್ದಿದ್ರಿಂದ ನಾನು ಅದಕ್ಕೆ ಹೋಗದೆ ತಂದೆ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಬಂದೆ. ಬಹಳ ಖುಷಿಯಾಗಿ ಕಾಫಿ ಎಸ್ಟೇಟ್ ಅಲ್ಲಿ ಕೃಷಿ ಮಾಡ್ಕೊಂಡಿದ್ದೆ. ಆಗ ಒಂದು ನರ್ಸರಿಯನ್ನು ಪ್ರಾರಂಭ ಮಾಡಿದ್ದೆ. ಇವತ್ತು ಕೂಡ ಶಿವಮೊಗ್ಗ ಏರ್ಪೋರ್ಟ್ ಎದುರುಗಡೆ ಇದೆ, ತೀರ್ಥಹಳ್ಳಿಯಲ್ಲೂ ಒಂದಿದೆ. ತುಂಬಾ ದೊಡ್ಡದಾಗಿ ನಡೀತಾ ಇದೆ. ಸುತ್ತಮುತ್ತ 4-6 ಜಿಲ್ಲೆಯಲ್ಲಿ ಯಾರು ಮಾಡಿಲ್ಲ ಅಂತದ್ದೊಂದು. ಸುಮಾರು 500ಕ್ಕೂ ಹೆಚ್ಚು ನಮ್ಮ ದೇಶ ಅಲ್ಲದೆ ಬೇರೆ ದೇಶದ ತಳಿಗಳು ಕೂಡ ಮದರ್ ಪ್ಲಾಂಟ್ ಅನ್ನು ನೋಡ್ಬೋದು. ಗಿಡದ ಕೃಷಿಗೆ ಒದಗಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಅಲ್ಲಿ ಒಂದು 50-60 ಜನ ಕೆಲಸ ಮಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಕಾರಣಾಂತರದಿಂದ ನಾನು 96ರಲ್ಲಿ ನನ್ನ ಮನೆಯವರ ಊರು ತೀರ್ಥಹಳ್ಳಿ ತಾಲೂಕು, ಇನ್ನೊಂದು ಹಳ್ಳಿ, ಸೋದರ ಮಾವನ ಮಗಳನ್ನ ಮದುವೆ ಆಗಿದ್ದೆ. ಅಲ್ಲಿಗೆ ಹೋಗುವಾಗ ಆಯ್ತು. 2003-4ರಲ್ಲಿ ನನ್ನ ಜೀವನದಲ್ಲಿ ಒಂದು ಅದು ನೆನಪಿಸ್ಕೊಳ್ಬಾರ್ದು ಅಷ್ಟು ಕಷ್ಟಕರವಾದ ಒಂದು ದುಸ್ಥಿತಿ ನನಗೆ ಬಂತು. ಅಂದ್ರೆ ಅಲೋಪತಿಯವರು ಅದನ್ನ ಆರ್ಥರೈಟಿಸ್ ಅಂತ ಹೇಳಿದ್ರು, ಆಯುರ್ವೇದದಲ್ಲಿ ಆಮವಾತ ಅಂತ ಹೇಳಿದ್ರು. ದಿನೇ ದಿನೇ ಜಾಸ್ತಿ ಆಯ್ತು. ತುಂಬಾ ಹೆಸರಾಂತ ಆಸ್ಪತ್ರೆಗಳಲ್ಲಿ ಸುಮಾರು 1.5 ವರ್ಷ ಅಲೋಪತಿ, ಹಾಗೆ 6 ತಿಂಗಳು ಆಯುರ್ವೇದ ಮಾಡಿದಾಗೆ ಕೂಡ ಗುಣ ಆಗ್ಲಿಲ್ಲ. ಬಾತ್ರೂಮಿಗೆ ಹೋಗ್ಬೇಕಾದ್ರೂ ಅಂಬೆಗಾಲಿಕ್ಕೊಂಡು ಹೋಗುವಂತ ದುಸ್ಥಿತಿ. ಎಷ್ಟೋ ದಿವಸ ಊಟ ಮಾಡಿಸಿದ ದಿನಗಳು ಉಂಟು. ಆಗ ಒಬ್ರು ಈ ನೋವಿನ ತಂದು ಪರಿಚಯ ಮಾಡಿಸಿದ್ರು. ಇದು ನೀವು 1-2 ವರ್ಷ ತಗೊಂಡ್ರೆ ಇದು ನಿಮ್ಗೆ ಈ ನೋವಿಂದ ಹೊರಗೆ ಬರಬಹುದು ಅಂತ ಹೇಳಿ. ನನಗೇನಾಗಿತ್ತು ಅಂದ್ರೆ, ಬೆಂಗಳೂರಿನಲ್ಲಿ ಕಾರ್ಪೊರೇಟ್ ಆಫೀಸ್ ಇದೆ, ತಯಾರಿಕಾ ಘಟಕ ಶಿವಮೊಗ್ಗದಲ್ಲಿ ಇದೆ, ಲೋಕಲ್ ಕೃಷಿ ಕಲ್ಚರ್ ಯೂನಿವರ್ಸಿಟಿ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ಸುಮಾರು 250 ಎಕರೆ ಪ್ರದೇಶದಲ್ಲಿ ನಾವೇ ನಮ್ಮ ಕಂಪನಿಗೆ ಬೇಕಾದ ಹೆಚ್ಚಿನ ಗಿಡಮೂಲಿಕೆಗಳು, ನೋನಿ ಹಣ್ಣನ್ನ ಬೆಳೀತಾ ಇದ್ದೇವೆ. ಈ ಕಾಡು ಗಿಡ ನಾಡಿಗೆ ತಂದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿದ್ದನ್ನ ಗುರುಸಿ ಈಗಾಗಲೇ ಹೇಳಿದಾಗೆ ಕೇಂದ್ರ ಸರ್ಕಾರದಿಂದ ದೇಶದಲ್ಲಿ ಕೇವಲ 24 ಜನರಿಗೆ ಸಿಕ್ತು. ಅದರಲ್ಲಿ ಪ್ಲಾಂಟ್ ಜೀನೋಮ್ ಸೇವಿಯರ್ ಅವಾರ್ಡ್ ಅಂತ ಹೇಳಿ ಕೃಷಿಕರಿಗೆ ಸಿಕ್ಕುವಂತ ಹೈಯೆಸ್ಟ್ ಅವಾರ್ಡ್ ಅದು ನನಗೆ ಸಿಕ್ತು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಹಾಗೆ ಕಂಪನಿ ಬೆಳೀತಾ ಇದ್ದ ಹಾಗೆ ಸೋಷಿಯಲ್ ವೆಲ್ಫೇರ್ ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನನ್ನ ಕಂಪನಿ ವ್ಯಾಲ್ಯೂ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟ್ ಅನ್ನ ಹುಟ್ಟು ಹಾಕಿ
ದಿನ ದುಡಿಮೆಯ ಒಂದು ಭಾಗ, ಯಾಕಂದ್ರೆ ಗೊತ್ತಿಲ್ಲದೆ ಇಂಡಸ್ಟ್ರಿ ಬೆಳೆದಿರುವಂತದ್ದು, ಆ ಭಾಗ ಅದಕ್ಕೆ ಹಾಕಿ ಬಡ ವಿದ್ಯಾರ್ಥಿಗಳಿಗೆ ಸಹಾಯ, ಸಮಾಜದಲ್ಲಿ ಶೆಟ್ರು ಮಾಡಿದಷ್ಟು ದೊಡ್ಡ ಮಟ್ಟಿಗಲ್ಲ, ಚಿಕ್ಕ ಚಿಕ್ಕದಾಗಿ ಸಹಾಯ ಮಾಡುವಂತಹ ಕೆಲಸನ ಹಮ್ಮಿಕೊಂಡಿದ್ದೇವೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನನ್ನ ಹೆಗ್ಗಳಿಕೆ ಬಗ್ಗೆ ಖಂಡಿತ ನಾನು ಇದನ್ನ ಹೇಳ್ತಾ ಇಲ್ಲ. ನಿಮ್ಮನ್ನೆಲ್ಲ ನೋಡುವಾಗ ವಿದ್ಯಾಭ್ಯಾಸದಲ್ಲಿ ನಾನು ಅದನ್ನ ಮಾಡುವಾಗ ಕೆಲವು ತಪ್ಪುಗಳನ್ನು ಮಾಡಿದ್ದೇನೆ. ಅಂದ್ರೆ ಇನ್ನು ಮುಂದೆ ವಿದ್ಯಾಭ್ಯಾಸ ಮಾಡಬಹುದಿತ್ತು, ಇನ್ನೂ ಚೆನ್ನಾಗಿ ಓದ್ಕೋಬಹುದಿತ್ತು, ಅದೆಲ್ಲ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅದರ ಮಹತ್ವ ಅವತ್ತು ಗೊತ್ತಿರ್ಲಿಲ್ಲ. ಅದನ್ನ ಹೇಳಲಿಕ್ಕೆ ನಾನು ಏನೂ ಅಲ್ಲದೆ ಒಬ್ಬ ಹಳ್ಳಿಯಲ್ಲಿದ್ದವನು. ಆ ನಂತರ ಮಲಗಿದ ನಂತರ ನನಗೆ ಕೆಲವು ವೈದ್ಯರು, ನಿಮ್ಮದೇನು ವೃತ್ತಿ ಕೃಷಿ, ಅದನ್ನ ಬಿಟ್ಟು ಬಿಡಿ ಅಂತ ಹೇಳಿದ್ರಿ, ಇನ್ನು ತೋಟಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಕೈಕಾಲೆಲ್ಲ ಕೊಕ್ಕೆ ಆಗಿದೆ, ಇನ್ನು ಚೇತರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ. ಇನ್ಯಾರೋ ಹೇಳಿದ್ರು, ಒಳ್ಳೆ ಚಿಂತನೆ ಮಾಡಿ, ಒಳ್ಳೆ ಪುಸ್ತಕ ಓದಿ, ಒಳ್ಳೆಯವರ ಸಹವಾಸ ಮಾಡಿ, ಮುಂದೊಂದು ದಿವಸ ನಿಮ್ಗೆ ದೇವರ ಅನುಗ್ರಹ ಸಿಗತ್ತೆ ಅಂತ. ಇವತ್ತೇನಾರಾಗಿದ್ರೆ ನನಗೆ ಅದೇ ಆಗಿರೋದು. ಅಂದ್ರೆ ಅವತ್ತು ನಾನೊಂದು ಪತ್ರ ಬರೆದ್ರೆ ಉತ್ತರ ಬರ್ಲಿಕ್ಕೆ 15 ದಿವಸ ಕಾಯ್ಬೇಕಿತ್ತು. ಪೋಸ್ಟ್ ಆಫೀಸಿಗೆ ಹೋಗ್ಬೇಕಾದ್ರೆ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಅದನ್ನ ನೋಡ್ಲಿಕ್ಕೆ ಇಲ್ಲ, ಇವತ್ತು ಬಂದಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾ ಇದ್ರು. ಅಂತ ಕಷ್ಟದ ದಿವಸದಲ್ಲಿದ್ದ ನನಗೆ ಇದೆಲ್ಲ ಮಾಡ್ಲಿಕ್ಕೆ ಆಯ್ತು ಅಂದ್ರೆ, ನಿಮ್ಗೆಲ್ಲ ಇವತ್ತು ಪ್ರಪಂಚನೇ ಕೈಯಲ್ಲಿದೆ, ನೀವು ಯಾವ ರೀತಿ ಬೇಕಾದ್ರೂ ಬಳಸ್ಕೊಳ್ಬಹುದು. ಇಂಥ ಒಂದು ಬೋಧಕರ ಸಹಕಾರ ಇರುವಂತ ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ, ಇವರೆಲ್ಲ ಸಹಕಾರ ತಗೊಂಡು ನೀವು ಯಾವ ರೀತಿಯಲ್ಲಿ ಮುನ್ನಡೆಯಬಹುದು ಅನ್ನೋದಕ್ಕೆ ತುಂಬಾ ಯೋಚನೆ ಮಾಡಬೇಕು, ಸೀರಿಯಸ್ ಆಗಿ ಅದನ್ನು ತಗೊಳ್ಬೇಕು. ವಿದ್ಯಾರ್ಥಿ ಜೀವನ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಅದನ್ನ ಯಾರು ಅರ್ಥೈಸಿಕೊಂಡು ಪ್ರಾಪರ್ ಉಪಯೋಗಿಸ್ಕೊಳ್ತಾರೆ ಅವರಿಗೆ ಎಲ್ಲಿ ಕೂಡ ನೆಗ್ಲೆಕ್ಟ್ ಮಾಡುವಂತದ್ದಲ್ಲ. ನೋಡಿ, ಹುಟ್ಟು ಅನ್ನೋದು ಒಂದು ಆಕಸ್ಮಿಕ, ಇಟ್ಸ್ ಅನ್ ಪ್ಯೂರ್ಲಿ ಇಟ್ಸ್ ಅನ್ ಆಕ್ಸಿಡೆಂಟ್. ಹುಟ್ಟಿದ ಜೀವಿಗೆಲ್ಲದಕ್ಕೂ ಕೂಡ ಸಾವು ಅನ್ನೋದು ನಿಶ್ಚಿತ. ಈ ಮಧ್ಯ ನಮ್ಮ ಬದುಕನ್ನ ನಾವು ಹೇಗೆ ರೂಪಿಸ್ಕೊಳ್ತೀವಿ, ಹೇಗೆ ಅದನ್ನ ಕಟ್ಕೊಳ್ತೀವಿ, ಅದೇ ಬಹಳ ಮುಖ್ಯ. ಹುಟ್ಟಿದ ಮೇಲೆ ಉಸಿರು, ಉಸಿರು ಬಂದ ಮೇಲೆ ಹೆಸರು, ಉಸಿರು ನಿಂತ ಮೇಲೂ ನಮ್ಮ ಹೆಸರು ಉಳಿಯುವ ಹಾಗೆ ನಮ್ಮ ಜೀವನ ಏನಾದ್ರೂ ನಾವು ನಡೆಸಿದ್ದೆ ಆದ್ರೆ ಅದು ಸಾರ್ಥಕ ಜೀವನ. ನಮ್ಮ ಸುಕುಮಾರ್ ಶೆಟ್ರ ಹಾದಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿಮ್ಮನ್ನೆಲ್ಲ ನೋಡುವಾಗ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಆಂಗ್ಲ ಕವಿ ಒಂದು ಮಾತು ಹೇಳ್ತಾನೆ, ನಮ್ಮ ಲೈಫ್ ABCD ಇದ್ದ ಹಾಗೆ ಅಂತ. ಎನಿ ಅಚೀವ್ಮೆಂಟ್, ಬಿ ಅಂದ್ರೆ ಬರ್ತ್, ನಂತರ ಡಿ ಡೆತ್ ಒಳಗೆ ಅದು ನಮ್ಮ ಚಾಯ್ಸ್ ಆಗ್ಬೇಕಂತ ನಾವೇ ಸೃಷ್ಟಿ ಮಾಡ್ಕೊಡ್ಬೇಕು. ನಮ್ಮ ದೇಶ ಕಂಡಂತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅದೇ ಮಾತು ಹೇಳಿದ್ದಾರೆ, ಯು ಆರ್ ದ ಆರ್ಕಿಟೆಕ್ಟ್ ಆಫ್ ಯುವರ್ ಲೈಫ್ ಅಂತ ಹೇಳಿ. ನಿನ್ನ ಬಾಳ ಶಿಲ್ಪಿ ನೀನೇ ಅಂತ ಹೇಳಿ. ಹಾಗಾಗಿ ನಾವು ನಮ್ಮ ಜೀವನನ ಕಟ್ಕೊಳ್ಬೇಕಾದ್ರೆ ಈ ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಆದ್ರೆ ಅಕಾಡೆಮಿಕ್ ನಾಲೆಡ್ಜ್ ಎಷ್ಟು ಮುಖ್ಯ, ಅದು ನಿಮ್ಗೆ ಸಿಕ್ಕುವಂತದ್ದು ಕೇವಲ 25%. ಅದು ಕೂಡ ಗೊತ್ತಿರ್ಲಿ. ನಮ್ಮ ಹಿರಿಯರು ಹೇಳಿದ್ದಾರೆ, ಆಚಾರ್ಯ ಅಂತ ಪಾದಮಾದತೆ ಅಂತ, ಗುರುಗಳಿಂದ ನಿಮಗೆ ಬರುವಂತದ್ದು ಕೇವಲ 25 ಭಾಗ. ಪಾದಂ ಶಿಷ್ಯ ಸಮೇದಯ ಅಂತ, ಅವನೇ ಗಳಿಸ್ಕೊಳ್ಬೇಕು, ಸ್ನೇಹಿತರು, ಲೈಬ್ರರಿ ಈ ತರ ಬಳಸ್ಕೊಂಡು. ಪಾದಂ ಶಿಷ್ಯ ಸಬ್ರಹ್ಮಚಾರಿಭ್ಯ ಅಂತ, ಸಮಾಜನ ಬಳಸ್ಕೊಂಡು ಅವ್ನು ಗಳಿಸ್ಕೊಳ್ಬೇಕಾಗತ್ತೆ. ಪಾದಂ ಕಾಲಕ್ರಮೇಣ ಚ ಅಂತ, ಅಂದ್ರೆ ಜೀವನದಲ್ಲಿ ಅನುಭವ ಕಲಿಸುವಂತದ್ದು. ಹಾಗಾಗಿ 75%ಗೆ ಬೇಕಾಗುವಂತ ಬಂಗಾರದ ಜೀವನಕ್ಕೆ ಅಡಿಪಾಯ 25% ಏನಿದೆ, ಇದನ್ನು ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ. ಇದು ಖಂಡಿತ ಇದು ಅಡಿಪಾಯ. ಹಾಗಾಗಿ ಇದಕ್ಕೆ ಬಹಳ ಮುಖ್ಯವಾಗಿ ಆದ್ಯತೆ ಕೊಡಬೇಕು, ನಿರಂತರ ಪ್ರಯತ್ನ ಬೇಕು. ಯಾವುದೇ ಸಾಧನೆ ಅನ್ನೋದು ಸುಲಭ ಅಲ್ಲ. ಡಿಕ್ಷನರಿಯಲ್ಲಿ ಸಕ್ಸಸ್ ಅನ್ನ ಪದ ಕೂಡ ಕೆಲವೊಂದು ಪುಟಗಳನ್ನ ತೆಗೆಯುವ ಪ್ರಯತ್ನ ಮಾಡದೆ ಸಿಕ್ಕುವಂತದ್ದಲ್ಲ. ಸ್ಮಾಲ್ ಸ್ಟ್ರೀಮ್ ಆಫ್ ದಿ ವಾಟರ್ ಕಟ್ಸ್ ಥ್ರೂ ದ ಸ್ಟೋನ್, ನಾಟ್ ಬಿಕಾಸ್ ಆಫ್ ಇಟ್ಸ್ ಫೋರ್ಸ್, ಬಿಕಾಸ್ ಆಫ್ ಇಟ್ಸ್ ಪರ್ಸಿಸ್ಟೆನ್ಸ್. ಆ ಕಂಟಿನ್ಯೂಟಿಯಿಂದ ಸಿಕ್ಕುವಂತದ್ದು. ಇನ್ನೊಂದು ಮಾತು ಹೇಳ್ತಾರೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಶಾಸ್ತ್ರವಿದ್ದರೆ ಸ್ಮೃತಿ ಪುರಾಣಗಳಿದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. 100 ಮಂದಿರ, 1000 ದೇವರು, ಗಂಗೆ ತುಂಗೆ, ಏನು ಪರಿಸರ ಏನಿದ್ರೆ ಏನು ಉಪಯೋಗ? ದೇಶದ ಪ್ರಗತಿಗೆ, ದೇಶದ ಏಳಿಗೆಗೆ ಬೇಕಾಗುವ ಯುವ ಜನತೆ ನೀವು ಎಚ್ಚೆತ್ತುಕೊಳ್ಬೇಕು, ನೀವು ಜಾಗೃತರಾಗಬೇಕು. ಹಾಗಾಗಿ ತುಂಬಾ ಜಾಗ್ರತೆಯಿಂದ ಎಲ್ಲಿಯೂ ಕೂಡ ಯಾವ ರೀತಿಯಲ್ಲೂ ಕೂಡ ಅಂದ್ರೆ ಒಂದು ಕ್ಷಣಿಕದಲ್ಲಿ ಸಿಕ್ಕುವಂತ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಬಹಳ ಸೀರಿಯಸ್ ಆಗಿ ವಿದ್ಯಾರ್ಥಿ ಜೀವನವನ್ನ ತಗೊಂಡು ನಿಮ್ಮೆಲ್ಲ ಬದುಕು ಬಂಗಾರ ಆಗ್ಲಿ, ನಿಮ್ಮೆಲ್ಲ ಶ್ರೇಯಸ್ಸು
ದೇವರ ದಯದಿಂದ ನೀವೆಲ್ಲ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅದೆಲ್ಲ ನನಸಾಗ್ಲಿ ಅಂತ ಹಾರೈಸ್ತಾ ಸರ್ ಇಲ್ಲಿ ಬಿ ಹೆಗ್ಡೆಯವರ ಧರ್ಮಪತ್ನಿ ವಿಶಾಲಾಕ್ಷಿ ಹೆಗ್ಡೆಯವರು 2.5 ಎಕರೆ ಜಾಗವನ್ನು ಕುಂದಾಪುರದ ಹೃದಯ ಭಾಗದಲ್ಲಿ ನಮಗೆ ದೇಣಿಗೆಯಾಗಿ ಕೊಟ್ಟಿದ್ದು ದೊಡ್ಡ ವಿಷಯ. ಅವರು ಯಾರಿಗಾದ್ರೂ ಸಂಬಂಧಿಕರಿಗೆ ಕೊಟ್ರೆ ಒಂದು ಮನೆಯವರು ಮಾತ್ರ ಹೇಳ್ಬೋದು. ಇದು ಸಾವಿರ ಮಕ್ಕಳು ಹೇಳುವಂತ ಕೆಲಸ ಬಿ ಹೆಗ್ಡೆಯವರದ್ದಾಗಿರ್ಲಿಕ್ಕೆ ಮುಖ್ಯ ಕಾರಣೀಭೂತರು ವಿಶಾಲಾಕ್ಷಿ ಹೆಗ್ಡೆ. ಹಾಗೆ ಇದೊಂದು ವರಾಯಿ ನದಿಯ ತಟದಲ್ಲಿರುವಂತಹ ಒಂದು ಜಾಗ. ಮೊದಲೆಲ್ಲ ನದಿ ತೀರದಲ್ಲಿರುವಂತಹ ವಿದ್ಯಾಲಯ ಒಳ್ಳೆಯ ವಿದ್ಯಾರ್ಥಿನಿ ಮಾಡ್ತದೆ ಎನ್ನುವಂತ ಪ್ರತೀತಿ ಇತ್ತು. ಅದರಂತೆ ಇವತ್ತು ಬಿ ಹೆಗ್ಡೆ ಕಾಲೇಜು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂತಹ ಸಂಸ್ಥೆ ಆಗಿದೆ. ನನಗೆ ನಿನ್ನೆ ಪ್ರಿನ್ಸಿಪಾಲ್ ಹೇಳಿದ್ರು, ಸರ್ ನಮ್ಮ ಸಂಸ್ಥೆಯಲ್ಲಿ ಸುಮಾರು 50% ಹೋಟೆಲ್ನಲ್ಲಿ ನೌಕರಿ ಮಾಡುವಂತವರ ಮಕ್ಕಳೇ ಇದ್ದಾರೆ ಅಂತ ಹೇಳಿದ್ರು. ಇದು ನನಗೆ ಬಹಳ ಸಂತೋಷ ತಂದಿದೆ. ಏನಂದ್ರೆ ಸಮಾಜದ ಕಟ್ಟ ಕಡೆಯ ಮಗು ವಿದ್ಯಾವಂತರಾಗಬೇಕೆನ್ನುವ ನಮ್ಮ ಧ್ಯೇಯ ಧೋರಣೆಗೆ ಸರಿಯಾದ ವ್ಯವಸ್ಥೆಯಲ್ಲಿ ಆಗಿದೆ. ಅದರಿಂದ ಆ ಮಕ್ಕಳು ಬುದ್ಧಿವಂತರಾಗಿರ್ತಾರೆ. ಅವರಿಗೆ ಕಲಿಬೇಕೆನ್ನುವಂತ ಆಶೆ ಇದೆ. ನಾನು ಕಲಿಬೇಕು, ನನ್ನ ತಂದೆ ತಾಯಿ ಇನ್ನೂ ಮಟ್ಟಕ್ಕೆ ಬರಬೇಕು ಅನ್ನುವ ಆಶೆಯನ್ನು ಹೊಂದಿರುತ್ತಾರೆ. ಆದ್ರಿಂದ ಅಂತ ಮಕ್ಕಳಿಗೆ ಅವಕಾಶ ಕೊಟ್ಟಿದ್ದೇವೆ. ಹಾಗೆ ನಮ್ಮ ಸಂಸ್ಥೆ 5,000 ಮಕ್ಕಳನ್ನು ಹೊಂದಿದ್ದಾರೆ, LKG ಇಂದ ಡಿಗ್ರಿವರೆಗೆ. ಈ ಸಂಸ್ಥೆಯ ವಿಶೇಷತೆ ಒಳ್ಳೆಯ ಪಾಠ ಪ್ರವಚನ. ಬಿ ಹೆಗ್ಡೆ ಕಾಲೇಜು PUC ರಿಸಲ್ಟ್ ಬರ್ಬೇಕಿದ್ರೆ ಮುಂಚೆ 450 ಮಕ್ಕಳ ಸೇರ್ಪಡೆ ಆಗಿದೆ. 1-2 ದಿವಸದಲ್ಲಿ ಶೀಟ್ ಫಿಲ್. ಈಗ ಯಾರು ಸೀಟ್ ಕೇಳಿದ್ರು ಸೀಟ್ ಇಲ್ಲ ನಮ್ಮ. ಇದೊಂದು ವಿಶೇಷತೆ. ಈ ವಿಶೇಷತೆ ಎಲ್ಲೂ ಇರ್ಲಿಕ್ಕಿಲ್ಲ. ಅಂತ ದೊಡ್ಡ ವಿಶೇಷತೆ ಇಲ್ಲಿದೆ. ಅದರಿಂದ ನಾವು ಸಹ ಪಾಪದವರ ಬಗ್ಗೆ ಅದೇ ಪೂರ್ತಿ ಸಹಕಾರ ಮಾಡುವಂತ ಮನೋವೃತ್ತಿಯನ್ನು ಹೊಂದಿದ್ದೇವೆ. ಕಷ್ಟದಲ್ಲಿದ್ದವರು ಶಾಲೆ ಕೈದು ಮಾಡಬಾರ್ದು, ಅವರು ಕಲಿಬೇಕು, ಬುದ್ಧಿವಂತರಾಗಬೇಕು ಎನ್ನುವ ಆಶೆಯನ್ನು ಹೊಂದಿದ್ದೇವೆ. ಹಾಗೆ ನಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇನ್ನೊಂದೇನಂದ್ರೆ, ನೀವು BCom ಆದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡುವಂತ ಜವಾಬ್ದಾರಿ ಸಹ ನಮ್ಮದು. ಈ ವರ್ಷ 400 ಜನರಲ್ಲಿ ಹಾಗೆ ಆಯ್ತಲ್ಲ, 200+ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ. ಅದು ಯಾವ ಕಾಲೇಜಲ್ಲಿ ಇಲ್ಲ. ಆ ಜವಾಬ್ದಾರಿ ನಮ್ದು. ಮಕ್ಕಳಿಗೆ ಕಲಿಸಿ ಉದ್ಯೋಗ ಕೊಡಿಸುವಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪನಿಯನ್ನು ಕರೆಸಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಾ ಇದ್ದೇವೆ. ಅದರಿಂದ ನಿಮ್ಗೆ ಒಂದು ಹೇಳ್ತಾ ಇದ್ದೇನೆ, ಈ ಸಂಸ್ಥೆಯಿಂದ ಕಲಿತವರು ನಿಮ್ಗೆ ತುಳು ಮುಖಾಂಬಿಕೆ ಅನುಗ್ರಹ ಮಾಡಲಿ, ನಿಮ್ಮ ಯಶಸ್ಸಾಗಲಿ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ.